ನಮಸ್ಕಾರ ಎಲ್ಲರಿಗೂ. ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ಇವತ್ತು ನಾನು ಪೈನಾಪಲ್ ಕೇಸರಿ ಬಾತ್ ಮಾಡೋದನ್ನು ತೋರಿಸ್ತೀನಿ. ನೀವೆಲ್ಲರೂ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ನೋಡಿ. ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಸಕ್ಕರೆ, ಒಂದು ಬಟ್ಲು ತುಪ್ಪ ತೊಗೊಂಡಿದ್ದೀನಿ. ಇಲ್ಲೇ ಪೈನಾಪಲ್ ತೊಗೊಂಡಿದ್ದೀನಿ, ಒಂದು 3-4 ಸ್ಪೂನಷ್ಟು. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ, ಏಲಕ್ಕಿ ಮತ್ತು ಲವಂಗ. ಬಾಣಲೆ ಇಡ್ತಾ ಇದ್ದೀನಿ. ಎರಡು ಸ್ಪೂನ್ ಗೀ ಹಾಕ್ತಾ ಇದ್ದೀನಿ. ರವೆ ಹುರ್ಕೊಳ್ಳೋಣ. ಗೋಡಂಬಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಬರಲಿ, ನಂತರ ದ್ರಾಕ್ಷಿ ಹಾಕ್ತೀನಿ. ಹಾಕ್ಬಿಟ್ಟು ರವೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸ್ವಲ್ಪ ತುಪ್ಪದಲ್ಲಿ ಹುರಿದಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗಿದೆ. ಈಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇದು. ಚಿರೋಟಿ ರವೆಯಲ್ಲೂ ಮಾಡ್ತಾರೆ, ಮೀಡಿಯಮ್ ರವೆಯಲ್ಲೂ ಮಾಡ್ತಾರೆ. ನಾನಿವತ್ತು ಚಿರೋಟಿ ರವೆಯಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ರವೆ 3ರಷ್ಟು ನೀರು ಹಾಕ್ಬಿಟ್ಟು ಪೈನಾಪಲ್ಲು ಪೀಸ್ಗಳೆಲ್ಲ ಹಾಕಿದ್ದೀನಿ. ಇದು ಕುದೀತಾ ಇದೆ, ಪಕ್ಕದಲ್ಲಿ ಇಡ್ತೀನಿ. ನೋಡಿ, ರವೆ ಎಲ್ಲ ಹುರಿದಾಗಿದೆ. ಸಣ್ಣಕ್ಕೆ ಹುರಿತಾ ಇರಬೇಕು, ಹೈ ಫ್ಲೇಮಲ್ಲಿ ಹುರಿಬೇಡಿ. ಮತ್ತು ಈಗ ವಾಟ್ರ್ ಆ್ಯಡ್ ಮಾಡ್ತೀನಿ. ಪೈನಾಪಲ್ಲು ವಾಟರು ಬಿಸಿ ಮಾಡ್ಕೊಂಡಿದ್ದೀನಿ, ನೋಡಿ ಹಾಕಿದ್ದೀನಿ. ಪೈನಾಪಲ್ಲು ಎಲ್ಲ ಕಾಯಿಸ್ಕೊಂಡಿದ್ನಲ್ಲ, 3 ಬಟ್ಲು ವಾಟರ್ ಹಾಕಿ ಈಗ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಬಟ್ಲು ತೊಗೊಂಡಿದ್ದೀನಿ. ಬೇಕಾದ್ರೆ 1.5 ಬಟ್ಲು ಹಾಕ್ಬೋದು. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಹಾಕೋಬೋದು. ನಾನು 1 ಬಟ್ಲು ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೋಬೋದು ಎಷ್ಟು ಬೇಕಾದರೂ, ಅಂದರೆ ಅಳತೆಗೆ ತಕ್ಕಂತೆ ಹಾಕ್ಕೊಂಡ್ರೆ ಸರಿ ಇರುತ್ತೆ. ಇಲ್ದಾರೆ ತುಂಬ ಸುರಿದಂಗೆ ಆಗ್ತಾ ಇರುತ್ತೆ. ಇದಕ್ಕೆ 3/4 ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಈಗಲೂ ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಹೋಗ್ತೀನಿ. ನೋಡಿ, ಈಗ 3 ಸ್ಪೂನ್ ಹಾಕ್ತೀನಿ. ಪೈನಾಪಲ್ ಕೇಸರಿ ಬಾತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನೀವೊಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಆಗ್ತಾ ಇದೆ. ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ತೀನಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೀವು ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಬಟ್ಲಷ್ಟು ಹಾಕಿದ್ದೀನಿ. ಅದು ತುಪ್ಪದಲ್ಲೇ ಎಲ್ಲೋ ಇದೆ, ಹಂಗಾಗಿ ನಾನು ಫ್ಲೇವರ್ ಬೇರೆ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ. ಪೈನಾಪಲ್ ಎಲ್ಲೋ ಥರ ಇರುತ್ತೆ, ಹಾಗಾಗಿ ಇದು ಕೂಡ ತುಪ್ಪದಲ್ಲಿ ಹಳದಿ ಹಾಕಿರ್ತೀನಿ ನಾನು ಸ್ವಲ್ಪ, ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಎಲ್ಲಾದ್ರ ಜೊತೆಗೂ ತಿನ್ಬೋದು. ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಕೋಬೋದು. ಇನ್ನೊಂದ್ಸರಿ ಉಪ್ಪಿಟ್ಟು ತೋರಿಸ್ತೀನಿ ನಾನು, ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ. ತಿಂದೇಳಿ, ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟ ಆಗುತ್ತೆ ಪೈನಾಪಲ್ ಕೇಸರಿ ಬಾತು. ನೋಡಿದ್ದೀರಲ್ಲ, ಮದುವೆ ಮನೆಯಲ್ಲೂ ಕೂಡ ಮಾಡಿರ್ತಾರೆ. ನೋಡಿ, ಇನ್ನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ನೀವೇನೆ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ.
ನಿಮಗೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ. ಮನೇಲಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆಯಿತಾ? ರೆಡಿಯಾಗಿದೆ, ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಇರಿ. ನೋಡಿ ರೆಡಿಯಾಗಿದೆ. ಲಾಸ್ಟಲ್ಲಿ ಏಲಕ್ಕಿ ಲವಂಗ ಹಾಕಿದ್ದೀನಿ. ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.